ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಲಾಗಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಭಾಳ ವಿಶೇಷವಾದಂಥ ಒಂದು ಸ್ಥಳಕ್ಕೆ ಭೇಟಿ ಕೊಡಾಕತ್ತೀವಿ. ನಾನು ಬೆಳಿಗ್ಗೆ ಎದ್ದೆ ಇಲ್ಲಿ ನೀರು ಕಾಸಾತೇನೆ ರೀ. ಅದ್ರೊಳಗೆ ನಮ್ಮ ರಾಕಿ, ನಮ್ಮ ನಾಯಿ ಹೆಸ್ರು ರಾಕಿ ರೀ. ಅದಂತೂ ನನ್ನ ಬಿಡೋದೇ ಇಲ್ಲ. ನೋಡ್ರಿ ಇಲ್ಲಿ ನನ್ನ ಜೊತೆ ಬೆಳಗ್ಗೆ ಇಷ್ಟು ಗುದ್ದಾಡಕ್ಕೆ ಚಾಲೂ ಮಾಡೈತಿ. ಅದಕ್ಕೆ ನಾನಂದ್ರೆ ಭಾಳ ಇಷ್ಟ. ನೀವು ಒಂದು ವರ್ಷ ಬಿಟ್ಟು ಹೋದರೂ ಸಹಿತ ಅದು ರಾತ್ರಿ 12-1 ಗಂಟೆಗೆ ನೀವು ಮನೆಗೆ ಹೋದರೂ ಸಹಿತ ಬರೀ ನನ್ನ ಧ್ವನಿ ಕೇಳಿದ್ರೆ ಸಾಕು, ಇಷ್ಟು ಚಂದ ಬಾಲ ಅಲ್ಲಾಡಿಸ್ತ್ರಿ ಖರೇನ. ಸೊ ಈ ನಾಯಿಗೆ ಇರುವಷ್ಟು ನೀಯತ್ತು ಮನುಷ್ಯನಿಗೆ ಇರೋದಿಲ್ಲ ಖರೇನ. ನಾನು ನಮ್ಮ ನಾಯಿ ಜೊತೆ ಆಟ ಆಡುತ್ತಾ ಆಮೇಲೆ ನೀರಿಗೆ ಉರಿ ಹಾಕೊಂಡು ನೀರು ಕಾಸ್ಕೊಳತ್ತೀವ್ರಿ. ಎಲ್ಲರಿಗೂ ಸ್ನಾನಕ್ಕೆ ಅಂಥೇಳಿ ನಾವು ಗೀಜರ್ ಅದು ಏನು ಹಾಕ್ಸಿಲ್ಲ. ಯಾಕಂದರೆ ಮನೆಯೊಳಗೆ ವಯಸ್ಸಾದರ ಅವ್ರಿಗೆಲ್ಲ ಅದು ಯೂಸ್ ಮಾಡೋಕೆ ಬರೋದಿಲ್ಲ ರೀ. ಸುಮ್ಮನೆ ಇದನ್ನು ಏನರ ಮಾಡ್ಕೊಂಡು ಗಿಳ್ಕೊಂಡಾರಂತೆ ನಾವು ಹಾಕ್ಸಿಲ್ಲ. ಸೊ ನಾನು ಕೂಡ ರೆಡಿಯಾಗಿ ನಿಮಗೆ ಸಿಗ್ತೀನಿ. ಸೊ ನಡೀರಿ ಮುಂದೆ ಏನು ಮಾಡತ್ತಾರ ನೋಡೋಣ. ಒಂದು 7-8 ಪ್ಯಾಂಟ್ 7-8 ಶರ್ಟ್ ಆತ ಹಾಕೊಳತ್ತ. ಆದ್ರಿ ಇವ್ರದ ರೆಡಿ ಆಗ್ವಲ್ದೇನು. ನಾವು ರೆಡಿಯಾಗಿ ಬಂದ್ವಿ ರೀ. ಇಲ್ಲಿ ಎಲ್ಲನೂ ರೆಡಿ ಆಗತ್ತಾರ. ಇನ್ನೂ ಒಂದಿಷ್ಟು ಜನ ಗಾಡಿಯಲ್ಲಿ ಕುಂತ್ಕೊಂಡಾರ, ಒಂದಿಷ್ಟು ಜನ ಇನ್ನೂ ಬಟ್ಟೆ ಅದು ಹಾಕ್ಕೊಳತ್ತಾರ. ಸೊ ನಿಮಗೆ ಅನ್ಕೋತಿರ್ಬೋದು ಇವ್ರೇನು ಜೀನ್ಸ್ ಅದು ಹಾಕ್ಕೊಂಡಾರಂತ. ನಮಗಂದ್ರು ಸೀರೆ ಅಂದ್ರೆ ಭಾಳ ಇಷ್ಟ ರೀ. ಆದರೆ ಏನು ಮಾಡೋದು, ಈ ಜರ್ನಿ ಒಳಗೆ ಕಂಫರ್ಟಬಲ್ ಆಗೋದಿಲ್ಲ. ಯಾಕಂದ್ರೆ ನಮ್ದು ದಂಡ ದೊಡ್ಡದೈತ್ರಿ. ಆ ಕಡೆ ಸರಿ ಈ ಕಡೆ ಸರಿ, ನೀ ಬಾ ನಾ ಬಾ ಅನ್ನೋದ್ರೊಳಗೆ ನಮ್ದು ಒಂದು ಮುಗಿದು ಹೋಗ್ಬಿಟ್ಟಿರ್ತೈತ್ರಿ. ಅಲ್ಲೇ ಬರತ್ತನ ಅಲ್ಲೇ. ಬರ್ರಿ ಬರ್ರಿ. ಟೈಮ್ ಆಗೈತಿ, ನೀವು ಹೊಂಡ ಬಲ್ರಿ. ದಂಡ ದೊಡ್ಡದೈತ್ರಿ. ಅಣ್ಣನ ಮಕ್ಕಳು ಅಕ್ಕನ ಮಕ್ಕಳು ಅವ್ರು ಇವ್ರು ಅಂತೇಳಿ ಹಂಗೂ ಹಿಂಗೂ ಮಾಡಿ ಕುಂತ್ಕೊಂಡ ಹೊರಟ್ವಿರಿ. ನಾವು ಧಾರವಾಡದಿಂದ ಗೋನ್ಕಪ್ಪ, ಹೆಬ್ಬಳ್ಳಿ, ಶಿವಳ್ಳಿ, ಮಾರಡ್ಗಿ ಆಮೇಲೆ ಭಾಳಷ್ಟು ಊರು ಬಂದು ಅವನ್ನೆಲ್ಲ ದಾಟಿ ಬಂದ್ವಿರಿ ನಮ್ಮ ಒಂದು ಹನುಮನ ಹುಟ್ಟಿದ ಸ್ಥಳಕ್ಕೆ, ಜನ್ಮ ಸ್ಥಳಕ್ಕೆ. ಜೈ ಶ್ರೀರಾಮ್. ತ್ರೇತಾಯುಗದೊಳಗೆ ಶ್ರೀ ಹನುಮಂತ ಸಂಜೀವಿನಿ ಪರ್ವತ ತರು ಟೈಮ್ನಾಗ ಈ ಪ್ರದೇಶಕ್ಕೆ ಬಂದಿದ್ರು ಅನ್ನೋ ಒಂದು ನಂಬಿಕೆ ಐತ್ರಿ. ಆ ದಿವ್ಯ ಘಟನೆ ನೆನಪಿಗಾಗಿ ಅವ್ರ ಒಂದು ಪಾದದ ಗುರುತು ಆಯಿತು ಅಂತ ಸಹಿತ ಇಲ್ಲ ಹೇಳ್ತಾರ್ರಿ. ಆ ಪವಿತ್ರ ಸ್ಥಳ ನೋಡಾಕ ನಾವು ಇವತ್ತು ನಮ್ಮ ದಂಡಿನ ಜೊತೆಗೆ ಆಂಜನಾದ್ರಿ ಬೆಟ್ಟಕ್ಕೆ ಬಂದೀವ್ರಿ. ಸೊ ನೀವು ಕೂಡ ಈ ಪವಿತ್ರವಾದ ಸ್ಥಳವನ್ನು ನೋಡಿ ಕಣ್ಣು ತುಂಬ್ಕೋರಿ. ಸೊ ಲಾಗಲ್ಲಿ ಹಿಂಗೆ ಕಂಟಿನ್ಯೂ ಆಗಿರಿ. ಈ ಸ್ಥಳನ ನಿಮಗೂ ಕೂಡ ತೋರ್ಸಾಕ ಇವತ್ತು ಈ ಒಂದು ವ್ಲಾಗ್ ಮಾಡೀನಿ. ಭಾಳ ಖುಷಿ ಆಗತೈತಿ. ನಾವಂತೂ ಹತ್ತಾಕ ಸ್ಟಾರ್ಟ್ ಮಾಡಿದ್ವಿ ರೀ. ಇಲ್ಲಿ ಮೆಟ್ಲೆಲೆಗಳನ್ನು ಬಿಸಿಲಂತೂ ಭಾಳ ಐತಿ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ನಮ್ಮ ಹಿಂದೂ ಧರ್ಮದೊಳಗೆ ಹನುಮಂತನ ಭಕ್ತಿ, ಶಕ್ತಿ ಮತ್ತು ಧೈರ್ಯ, ನಿಸ್ವಾರ್ಥ ಸೇವೆ ಸಂಕೇತವಾಗಿ ಅವನನ್ನು ಪೂಜೆ ಮಾಡಲಾಗುತ್ರಿ. ರಾಮನ ಮೇಲಿನ ಅಚಲ ಭಕ್ತಿ, ಅಪಾರ ಶಕ್ತಿ ಮತ್ತು ಕ್ಕೆ ಹನುಮಂತನೇ ದೊಡ್ಡ ಉದಾಹರಣೆ ಅಂತ ಹೇಳಬಹುದ್ರಿ. ಅದಕ್ಕಾಗಿನ ಇವಾಗಿನ ಟೈಮ್ನೊಳಗೂ ಲಕ್ಷಾಂತರ ಜನ ಈ ಅಂಜನಾದ್ರಿ ಬೆಟ್ಟಕ್ಕೆ ಬರ್ತಾರ್ರಿ. ನಾವು ಕೂಡ ಭಕ್ತಿಯಿಂದ ಒಂದೊಂದು ಮೆಟ್ಲು ಹತ್ಕೊಂಡು ದರ್ಶನಕ್ಕೆ ಹೋಗೋಣ್ರಿ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ರೀ ಎಲ್ಲಿ ನೋಡ್ತೀರಿ ವ್ಯೂಸ್ ಅಷ್ಟು ಚಂದ ಅದಾವ. ಆಮೇಲೆ ದೊಡ್ಡ ದೊಡ್ಡ ಬಂಡೆಗಳು, ಆಮೇಲೆ ತುದಿ ಮೇಲೆ ದೊಡ್ಡ ದೊಡ್ಡ ಬಂಡೆಗಳು ನಿಂತಾವ್ರಿ. ನೋಡಿದ್ರೆ ಮೈ ಮೇಲೆ ಬೀಳ್ತಾವೇನೋ ಅನ್ನೋಷ್ಟು ಹೆದರಿಕೆ ಬರ್ತೈತಿ. ಆದ್ರೆ ಅದು ಯಾವತ್ತೂ ಆ ಥರ ಘಟನೆಗಳಲ್ಲಿ ನಡೆದಿಲ್ರಿ. ಯಾಕಂದ್ರೆ ಅದು ಒಂದು ನಮ್ಮ ಆಂಜನೇಯಂದ ಶಕ್ತಿ ರೀ. ಹೌದಲ್ರಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ಕಾಣತೈತಿ. ಇದು ತುಂಗಭದ್ರಾ ಹೊಳಿ ಅಂತ್ರಿ. ಆಮೇಲೆ ಇಲ್ಲೇ ನಡು ಹೋಗುವಾಗ ನಿಮಗೆ ದೂರಿಂದ ಹಂಪಿ ಕಾಣಿಸುತ್ರಿ. ಅಲ್ಲಿ ನಾವು ಹೋಗ್ಬೇಕಾ ಬೆಟ್ಟಿ ಕೊಡ್ಬೇಕಂತ ನಾವು ಅನ್ಕೊಂಡಿದ್ವಿ. ಬಟ್ ಟೈಮ್ ಆಗಿಬಿಡ್ತ್ರಿ. ಯಾಕಂದರೆ ಇಲ್ಲಿ ಬಿಸಿಲು ಜಾಸ್ತಿ ಇತ್ತು, ಹುಡುಗರು ಜಾಸ್ತಿ ಇದ್ದು ನಮ್ಮ ಜೊತೆಗೆ ಸಣ್ಣ ಮಕ್ಕಳೆಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲಿ ಬಿಸಿಲೊಳಗೆ ಹೋಗೋಕೆ ಆಗಂಗಿಲ್ರಿ. ಸೊ ಒಂದು ವೇಳೆ ನೀವು ಹಂಪಿನ ನೋಡಬೇಕಪ್ಪ ಅಂತಂತಂದ್ರೆ ನೀವು ಇಡೀ ದಿನ ಬೇಕಾಗುತ್ತೆ. ಯಾಕಂದ್ರೆ ಅದು ಸಣ್ಣದೇ ಇಲ್ಲ. ಅಲ್ಲಿ ಮುತ್ತು ರತ್ನ ಹವಳದ ವ್ಯಾಪಾರದ ಮಾರ್ಕೆಟ್, ಆದ ಸಂತೆಗಳೆಲ್ಲ ಭಾಳ ಅದಾವ್ರಿ. ಅವನ್ನೆಲ್ಲ ಮಕ್ಕಳು ಇರ್ತಾರಲ್ಲ ಅಂಥವ್ರಿಗೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ರೆ ಭಾಳ ಒಳ್ಳೇದ್ರಿ. ಸೊ ನೆಕ್ಸ್ಟ್ ನಾವು ವಿಸಿಟ್ ಮಾತ್ರ ಹಂಪಿಗೆ ಕೊಡ್ಬೇಕಂತ ಐತ್ರಿ. ನೆಕ್ಸ್ಟ್ ರಜಕ್ಕೆ ಹೋದಾಗ ಇಲ್ಲಿ ಇಷ್ಟು ಬಿಸಿಲು ಐತ್ರಿ. ನನಗೆ ಕಾಲು ಇಷ್ಟು ಸುಡಾಕತ್ತಿದ್ವು. ಅಲ್ಲಿ ನಾನು ಹಿಂಗೆ ಮಾಡೋದು ನೋಡಿ, ಒದ್ದಾಡೋದು ನೋಡಿ ನಮ್ಮ ಮನೆಯವ್ರ ನಗಾಕತ್ಬಿಟ್ಟಿದ್ರು ನಮ್ಮ ಸರ್. ಯಾಕಂದ್ರೆ ಬಿಸಿಲನ್ನ ಹಂಗೆ ಐತ್ರಿ. ನಮಗಂತೂ ಆಗೋದಿಲ್ಲ ಬಿಡ್ರಿ ಅಲ್ಲಿ ಬಿಸಿಲು. ನಾವು ಧಾರವಾಡದಾಗ ಇರೋರು ಇರೋದು ಅಲ್ಲಿ
ಕೊಪ್ಪಳ ಜಿಲ್ಲೆದಾಗ. ಯಪ್ಪ ಬಿಸಿಲು ಮಾತ್ರ ಭರ್ಜರಿ ಐತ್ರಿ. ನೀವು ಮಾತ್ರ ಒಂದು ವೇಳೆ ಈ ಥರ ಬಿಸಿಲೊಳಗೆ ಹೋದ್ರೆ ಛತ್ರಿ ತೊಗೊಂಡು ಹೋಗ್ರಿ ಅಥವಾ ಫುಲ್ ಸ್ಲೀವ್ ಹಾಕ್ಕೊಂಡು ಹೋಗ್ರಿ. ಇಲ್ಲಿ ನಾವು ದರ್ಶನಕ್ಕೆ ಬಂದಿರಿ ಒಳಗೆ, ಅಲ್ಲಿ ಫೋಟೋ ಅದು ತೆಗಿಯಾಕ ಯಾವುದೋ ಒಂದು ಪರ್ಮಿಷನ್ ಇಲ್ರಿ. ಸೊ ಹಂಗೆ ನಮ್ಮ ಹನುಮಂತಣ್ಣನ ದರ್ಶನ ಪಡ್ಯಾಕ ನಾವು ದ್ವಾರ ಬಾಗಿಲಕ್ಕೆ ಹೋದ್ವಿ ರೀ. ದ್ವಾರ ಅಲ್ರಿ, ಅಂದ್ರೆ ಸ್ಟಾರ್ಟಿಂಗಿಂದ ಎಂಟ್ರೆನ್ಸಿಗೆ ಹೋದ್ವಿ. ಅಲ್ಲಿ ಅವನ ದರ್ಶನ ಪಡ್ಕೊಂಡ ತೀರ್ಥ ಎಲ್ಲ ತೊಗೊಂಡ. ಇಲ್ಲ ನೋಡ್ರಿ, ಇಲ್ಲಿ ಹನುಮಂತಂದ ಅದು ಕಲ್ಲು ತೇಲುತ್ತಲ್ರಿ, ಆ ಒಂದು ಸೇತುವೆ ಕಟ್ಟುವಾಗ ಕಲ್ಲು ರಾಮ ಅಂತ ಬರ್ದಿರುವಂಥ ಕಲ್ಲು ತೇಲ್ತಿತ್ತಂತ್ರಿ. ಆ ಒಂದು ಕಲ್ಲು ಇಲ್ಲಿ ತಂದ ಕಾಜಿನೊಳಗೆ ನೀರೊಳಗೆ ಇಟ್ಟಾರ. ಇಲ್ಲಿ ನೋಡ್ತಿರ್ಬೋದ್ರಿ ನೀರೊಳಗೆ ಹೆಂಗೆ ತೇಲಾಡತ್ತೈತೆ ಅಂತ ಹೇಳಿ. ಅಲ್ಲೇ ಇನ್ನೂ ಒಂದು ದೇವಿದು ಒಂದು ಗುಡಿ ಐತಿ, ಅಲ್ಲೇ ಅದನ್ನು ಕೂಡ ನಾವು ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ ರೀ. ಇಲ್ಲಿ ಬಿಸಿಲ ನೀವು ನೋಡ್ತಿರ್ಬೋದು ಎಷ್ಟು ಐತೆ ಅಂತ ಹೇಳಿ. ಇಲ್ಲಿ ಬಂದ್ಬಿಟ್ಟು ಇದು ಪ್ರಸಾದಾಲಯ ರೀ. ಪ್ರತಿಯೊಬ್ಬರಿಗೂ ಇಲ್ಲಿ ಪ್ರಸಾದ ಸಿಗುತ್ತೆ. ಆಮೇಲೆ ಇಷ್ಟು ಬಿಸಿಲು ಐತಿ, ಅದನ್ನು ನೋಡ್ಬೇಕನ್ನೋದು ಹೊರಗಂತರ ಇಷ್ಟು ಚಂದ ಐತ್ರಿ ವ್ಯೂಸ್ ಎಲ್ಲ. ಅದ್ರ ಬಿಸಿಲು ಮಾತ್ರ ಭರ್ಜರಿ ಐತಿ. ಎಲ್ಲಿ ನೋಡ್ತೀರಿ ಅಲ್ಲಿ ಉರಿ ಕೈಯು ಕಾಲು. ಯಪ್ಪ ದೇವ್ರ ಶ್ರೀರಾಮ್ ಜಯರಾಮ್. ನಾವು ಇಲ್ಲಿ ಬಂದ್ವಿ ಊಟದ ಹಾಲಿಗೆ. ಇಲ್ಲಿ ಇತ್ರಿ ಅನ್ನ ಸಾರು, ಇಷ್ಟು ಟೇಸ್ಟಿಯಾಗಿತ್ತು ರೀ. ಖರೇನ ನಾವು ಮನೆಯೊಳಗೆ ಎಷ್ಟೆಲ್ಲ ಮಸಾಲೆ ಹಾಕಿ ಮಾಡಿದ್ರು ಇಷ್ಟೊಂದು ಟೇಸ್ಟಿ ಕೂಡ ನಿಮಗೆ ನಿಜವಾಗ್ಲೂ ಆಗೋದಿಲ್ಲ. ಖರೇನ ಹೇಳ್ತೀನಿ ರೀ. ನಾ ಮಾತ್ರ ಈ ಥರ ನಾವು ಪುಣ್ಯ ಸ್ಥಳಕ್ಕೆಲ್ಲ ಭೇಟಿ ಕೊಟ್ಟಿರ್ತೇವೆ. ಅಲ್ಲಿ ಬರೀ ಅನ್ನ ಸಾರುನೇ ಇರಲಿ ರೀ, ಅದು ಅಮೃತ ಇದ್ದಂಗೆ ಇರುತ್ತೆ. ಖರೇನ ಟೇಸ್ಟ್ ಮಾತ್ರ. ಇಲ್ಲಿ ಎಲ್ಲ ಊಟ ಗೀಟ ಮಾಡಿಕೊಂಡು ಅಲ್ಲಿ ಫುಲ್ ತಣ್ಣನೆ ನೀರು ಇಟ್ಟಿದ್ರು ಕುಡಿಯಾಕ. ನೀರಿಗೆಲ್ಲ ಕುಡ್ಕೊಂಡು ಅಲ್ಲಿ ದೊಡ್ಡದು ವ್ಯೂಸ್ ಎಲ್ಲ ಫುಲ್ ತುದಿಗೆಲ್ಲ ಹೋಗಿ ವ್ಯೂಸ್ ಎಲ್ಲ ಇತ್ತರೆ. ಅಲ್ಲೆಲ್ಲ ನಾವೇನು ಮಾಡಿದ್ವಿ, ಫೋಟೋ ಗೀಟೋ ತಕ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಭೇಟಿ ಕೊಟ್ಟಿವಿ ಹೊಸಪೇಟೆ ಹುಲಿಗೆಮ್ಮಗ. ಸೊ ಇಲ್ಲಿ ಹಂಗೆ ಬಿಸಿಲು ಇತ್ತು ರೀ. ಆಮೇಲೆ ಅಲ್ಲೆಲ್ಲ ಹೊಸಪೇಟೆ ಹುಲಿಗೆ ಮುಂದಿದೆ ದೇವಸ್ಥಾನ ನೋಡ್ಬೋದು. ಇಲ್ಲಿ ಹೊರಾಂಗಣ ಎಷ್ಟು ದೊಡ್ಡದೈತೆ ಅಂಥೇಳಿ. ಆದ್ರೆ ನನ್ನ ಕಡೆಯಿಂದ ಒಂದು ಪ್ರಾರ್ಥನೆ ಏನಪ್ಪ ಅಂತಂದ್ರೆ, ಈ ಒಂದು ಹೊರಗಡೆ ಎಲ್ಲ ಇಷ್ಟು ದೊಡ್ಡದೈತ್ರಿ, ಬಟ್ ಡಿಸಿಪ್ಲಿನ್ ಇಲ್ಲ. ನನಗಂತೂ ಇಷ್ಟ ಆಗಲಿಲ್ಲ ರೀ, ಯಾಕಂತ ಗೊತ್ತಿಲ್ಲ. ಬಟ್ ಭಾಳ ಈ ಭಕ್ತರ ಬಂದಿರ್ತಾರಲ್ಲ, ಭಾಳ ಗಲೀಜು ಮಾಡಿದ್ರಿ. ನನಗಂದ್ರೆ ಖರೇನ ಭಾಳ ಬೇಜಾರಾಯ್ತು. ಆ ಒಂದು ಗಲೀಜು ನೋಡಿ. ಇಷ್ಟು ದೊಡ್ಡದು ಒಂದು ಹೊರಾಂಗಣ ಐತಿ, ಇಷ್ಟು ಒಳ್ಳೆ ಒಂದು ಪ್ಲೇಸ್ ಐತಿ, ಪೀಸ್ಫುಲ್ ಅಂತ ಹೇಳ್ಬೋದು ರೀ. ಬಟ್ ಭಾಳ ಗಲೀಜು ಮಾಡಿದ್ರಿ. ಭಕ್ತಾದಿಗಳು ಇಂಥವದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕ್ರಿ. ಇಂಥಲ್ಲೆಲ್ಲ ಬಂದಾಗ ಪ್ಲಾಸ್ಟಿಕ್ ಆಗಲಿ ಏನೇ ಒಂದಾಗಲಿ ಭಾಳ ಹೊಲಸು ಮಾಡಿದ್ರು. ಆಮೇಲೆ ನೀರು ಕಡೆ ಕೈಕಾಲು ತಗೊಂಡು ಬರೋಣ ಅಂತ ಹೋಗಿದ್ವಿ. ಬಟ್ ಅಲ್ಲಿ ನೀರು ನೋಡಿ ನಾ ಮಾತ್ರ ಕೈಕಾಲು ತಗೊಳ್ಳಿಲ್ಲ. ನಾ ಮಾತ್ರ ಇಲ್ಲಿ ನಳ ಮಾಡಿರ್ತಾರಲ್ರಿ, ಅಲ್ಲಿ ಕೈಕಾಲು ತಗೊಂಡು ಬಂದಿರಿ ಖರೇನ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಇನ್ನೊಂದು ಪ್ಲೇಸಿಗೆ. ಆ ಪ್ಲೇಸ್ ಏನಪ್ಪ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಂದ್ಕೊಂಡೀನಿ. ಈಗ ಮುಂದೆ ಬರೋ ಪ್ಲೇಸ್ ಸೊ ಉಧೋ ಹುಲಿಗೆಮ್ಮ. ಸೊ ನಾವು ಹೊರಟ್ವಿ ರೀ ಮುಂದಿನ ಪ್ಲೇಸಿಗೆ. ಆ ಮುಂದಿನ ಪ್ಲೇಸ್ ನೀವು ನೋಡ್ಬೇಕಂದ್ರೆ ನೆಕ್ಸ್ಟ್ ಒಂದು ವ್ಲಾಗ್ ಒಳಗೆ ಬರುತ್ತೆ. ಸೊ ಹೀಗೆ ಕಂಟಿನ್ಯೂ ಆಗಿದ್ದಕ್ಕೆ ನನ್ನ ಒಂದು ವ್ಲಾಗನ್ನು ನೋಡಿದ್ರಲ್ಲ. ಸೊ ಭಾಳ ಖುಷಿ ಆಯಿತು. ನಿಮಗೆ ಇದರಲ್ಲಿ ಯಾವ ಭಾಗ ಇಷ್ಟ ಆಯಿತು ಅಂತೇಳಿ ಚಿಕ್ಕದಾಗಿ ಕಮೆಂಟ್ ಮಾಡಿರಿ. ಆಮೇಲೆ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಆ ಒಂದು ವಿಡಿಯೋ ಸಹಿತ ಹಿಂಗೆ ಕ್ಯೂರಿಯಾಸಿಟಿ ಆಗಿರುತ್ತೆ ರೀ, ನೋಡ್ಕೊತ ಇರ್ರಿ. ಆಮೇಲೆ ಇಲ್ಲಿ ತನಕ ನೋಡಿರಲ್ಲ, ನನಗಂತೂ ಭಾಳ ಖುಷಿ ಆಯಿತು ಖರೇನ. ಇದೇ ಥರ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್.